ಬದುಕಿದ್ದಾಗಲೇ ನರಕ ನೋಡೋದು ಅಂದರೆ ಅದು ಪ್ರೀತಿಲಿ ಸೋತಾಗ ಅಥವಾ ಪ್ರೀತಿಸಿದವರು ಕೈ ಕೊಟ್ಟಾಗ ಅನ್ನೋ ಕಾಲ ಒಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇಲ್ಲ ಇಲ್ಲ, ಕಾಲದ ಹೆಸರಲ್ಲಿ ಪ್ರೀತಿಸೋ ರೀತಿ ಬದಲಾಗಿದೆ. ಅವನಿಲ್ಲ ಅಂದರೆ ಮತ್ತೊಬ್ಬ, ಅಥವಾ ಅವಳಿಲ್ಲ ಅಂದರೆ ಅಂಥವಳು 10 ಜನ ಅನ್ನೋ ಅಹಂನ ಕಿರೀಟ ನಮ್ಮ ತಲೆ ಏರಿ ಕುಂತ್ಕೊಂಡಿದೆ. ಮೊದಲೆಲ್ಲ ಪ್ರೀತಿಸಿದವರು ಸಿಗಲಿಲ್ಲ ಅಂತ ಅಂದರೆ ಪಾಯ್ಸನ್ ತಗೊಂಡು ಸಾಯೋ ಪ್ರಯತ್ನ ಮಾಡ್ತಿದ್ರು. ಆದರೆ ಈಗ ಬಿಟ್ಟು ಹೋದವರು ಮನೆ ಮುಟ್ಟೋದ್ರೊಳಗೆ ಇನ್ನೊಬ್ಬರ ಜೊತೆ ಇರೋ ಪಿಕ್ನ ಸ್ಟೇಟಸ್ಗೆ ಹಾಕಿ ಸಾಯಿಸ್ತಾರೆ. ಅವನಿಲ್ದೆ ಅಥವಾ ಅವಳಿಲ್ದೆ ಬದುಕೇ ಇಲ್ಲ. ಏನೇ ಆದರೂ ಏನೇ ಹೋದರೂ ಪ್ರೀತಿಸಿದ ಜೀವ ಜೊತೆನೇ ಬದುಕ್ತೀನಿ ಅನ್ನೋ ಭಾವನೆ ಯಾರಲ್ಲೂ ಉಳ್ಕೊಂಡಿಲ್ಲ. ಎಲ್ರಿಗೂ ಅವ್ರು ಮಾಡಿದ್ದೇ ಸರಿ ಅನ್ನೋ ಅಹಂಕಾರದ ಕೋಟೆ ಒಳಗಡೆ ತಾವೇ ಕೂತು ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಅವನು ಅಥವಾ ಅವಳು ಮಾಡಿದ್ದೇ ತಪ್ಪು, ನಾನು ಮಾಡಿದ್ದೇ ಸರಿ, ಪ್ರತಿ ಸಾರಿನೂ ನಾನೇ ಯಾಕೆ ಸೋಲ್ಬೇಕು, ನಾನೇ ಸೋತು ಯಾಕೆ ಸಾರಿ ಹೇಳಬೇಕು ಅಂತ ಇಬ್ಬರು ನಾನು ಹೆಚ್ಚು ತಾನು ಹೆಚ್ಚು ಅಂತ ಕೊನೆಗೊಂದು ದಿವಸ ಬ್ರೇಕಪ್ ಅನ್ನೋ ಲೇಬಲ್ನ ಪ್ರೀತಿಯ ಬಾಯಿಗೆ ಅಂಟಿಸಿ ಮುಚ್ಚಿ ಮರೆಯೋ ಪ್ರಯತ್ನದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆಗೆಲ್ಲ ಪ್ರೀತಿಯ ನೋವಿಂದ ಆಚೆ ಬರೋದಕ್ಕೆ ತಿಂಗಳಾನ್ಗಟ್ಲೆ ಬೇಕಾಗಿತ್ತು ಅಥವಾ ವರ್ಷಾನ್ಗಟ್ಲೆ ಬೇಕಾಗಿತ್ತು. ಆದರೆ ಈಗೆಲ್ಲ ಹಾಗಿಲ್ಲ, ಕೈ ಬೆರಳ ತುದಿಲೇ ಇದೆ. ಅಂದರೆ ಈಗಿನ ಪ್ರೀತಿ ಬರೀ ಮೊಬೈಲ್, ಇಂಟರ್ನೆಟ್ಗೆ ಅಥವಾ ಇಂಟರ್ನೆಟ್ಗೆ ಕನೆಕ್ಟ್ ಆದಷ್ಟು ಮನಸ್ಸಿನಾಳಕ್ಕೆ ಇಳಿದು ಉಳಿದಿರಲ್ಲ. ಅದಕ್ಕೆ ಅನಿಸುತ್ತೆ ಇವಾಗ ಬ್ರೇಕಪ್ ಅನ್ನೋದು ಸಾಗೋ ದಾರಿಯಲ್ಲಿ ಸಿಗೋ ಟ್ರಾಫಿಕ್ನ ಸಿಗ್ನಲ್ ಥರ ಆಗಿಬಿಟ್ಟಿದೆ. ಅಲ್ಲಲ್ಲಿ ನಿಂತು ಮತ್ತೆ ಮುಂದಿನದನ್ನು ಹುಡುಕಿ ಹೋಗ್ತಿದೆ.